ನಮಸ್ಕಾರ. ಧಾರ್ಮಿಕ ಮತ್ತು ಪೌರಾಣಿಕ ಕಥೆಗಳು ಚಾನಲಿಗೆ ನಿಮಗೆ ಸ್ವಾಗತ. ನಾನು ನಿಮಗೆ ಇವತ್ತು ಮಹಾಭಾರತದಲ್ಲಿ ಬರುವ ಮಹಾನ್ ಮಹಿಳೆಯಾದ ಗಾಂಧಾರಿಯ ಬಗ್ಗೆ ಹೇಳುತ್ತೇನೆ. ಮಹಾಭಾರತದಲ್ಲಿ ಅನೇಕ ಮಹಾನ್ ವ್ಯಕ್ತಿತ್ವಗಳು ಬರುತ್ತವೆ. ಆದರೆ ಅವರಲ್ಲಿ ಅತ್ಯಂತ ದುಃಖಭರಿತ ಮತ್ತು ತ್ಯಾಗಮಯ ಪಾತ್ರ ಎಂದರೆ ಗಾಂಧಾರಿ. ಒಬ್ಬ ರಾಜಕುಮಾರಿಯಾಗಿ ಹುಟ್ಟಿ ಕಣ್ಣು ಕಾಣದ ಪತಿಗಾಗಿ ಜೀವನ ಪೂರ್ತಿ ಕಣ್ಣು ಕಟ್ಟಿಕೊಂಡು ಬದುಕಿದ ಮಹಾನ್ ಸ್ತ್ರೀ. ತಾಯಿಯಾಗಿ ನೂರಾರು ಮಕ್ಕಳನ್ನು ಪಡೆದರು. ಕೊನೆಯಲ್ಲಿ ಎಲ್ಲ ಮಕ್ಕಳನ್ನು ಕಳೆದುಕೊಂಡ ದುಃಖದ ರೂಪ. ಇಂದು ಗಾಂಧಾರಿಯ ಸಂಪೂರ್ಣ ಕಥೆಯನ್ನು ತಿಳಿದುಕೊಳ್ಳೋಣ. ಗಾಂಧಾರಿಯ ಜನನ ಮತ್ತು ಬಾಲ್ಯ. ಗಾಂಧಾರಿ ಗಾಂಧಾರ ದೇಶದ ರಾಜನಾದ ಸುಬಲ ಅವರ ಪುತ್ರಿ. ಸುಬಲ ರಾಜ ಇಂದಿನ ಅಫ್ಘಾನಿಸ್ತಾನ್ ಭಾಗವನ್ನು ಪುರಾತನ ಕಾಲದಲ್ಲಿ ಗಾಂಧಾರ್ ದೇಶ ಎಂದು ಕರೆಯಲಾಗುತ್ತಿತ್ತು. ಅವಳು ಅತ್ಯಂತ ಸೌಂದರ್ಯವತಿ, ಬುದ್ಧಿವಂತಳು ಮತ್ತು ಶಿವಭಕ್ತೆಯಾಗಿದ್ದಳು. ಗಾಂಧಾರಿ ಕಠಿಣ ತಪಸ್ಸು ಮಾಡಿ ಶಿವದೇವರನ್ನು ಪ್ರಾರ್ಥಿಸಿದಳು. ಅವಳ ಭಕ್ತಿಯಿಂದ ಸಂತುಷ್ಟನಾಗಿ ಶಿವದೇವನು ಅವಳಿಗೆ ನೀನು 100 ಮಕ್ಕಳ ತಾಯಿ ಆಗುವೆ ಎಂದು ವರ ನೀಡಿದನು. ಆ ಸಮಯದಲ್ಲಿ ಇದು ಅಸಾಧ್ಯವಾದ ವರ ಎಂದು ಎಲ್ಲರೂ ಆಶ್ಚರ್ಯಪಟ್ಟರು. ಧೃತರಾಷ್ಟ್ರನೊಂದಿಗೆ ವಿವಾಹ. ಹಸ್ತಿನಾಪುರದ ಎಲ್ಲರಲ್ಲಿಯೂ ಹಿರಿಯನಾದ ಭೀಷ್ಮನು ಗಾಂಧಾರಿಯನ್ನು ಕೌರವರ ವಂಶದ ರಾಜಕುಮಾರನಾದ ಧೃತರಾಷ್ಟ್ರ ಅವರಿಗೆ ವಿವಾಹ ಮಾಡಲು ನಿರ್ಧರಿಸಿದನು. ಆದರೆ ಒಂದು ಸಮಸ್ಯೆ ಇತ್ತು. ಧೃತರಾಷ್ಟ್ರ ಜನ್ಮದಿಂದಲೇ ಕುರುಡನಾಗಿದ್ದನು. ಈ ವಿಷಯ ಕೇಳಿದಾಗ ಗಾಂಧಾರಿ ತುಂಬ ದುಃಖಪಟ್ಟಳು. ಆದರೂ ಪತಿಯ ದುಃಖವನ್ನು ಹಂಚಿಕೊಳ್ಳಬೇಕು ಎಂಬ ನಿರ್ಧಾರ ಮಾಡಿದಳು. ಅವಳು ತನ್ನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿಕೊಂಡಳು. ನನ್ನ ಪತಿ ಲೋಕವನ್ನು ನೋಡಲಾರನೆಂದರೆ ನಾನು ಕೂಡ ಈ ಲೋಕವನ್ನು ನೋಡುವುದಿಲ್ಲ ಎಂದು ಪ್ರತಿಜ್ಞೆ ಮಾಡಿದ್ದಳು. ಈ ತ್ಯಾಗವೇ ಗಾಂಧಾರಿಯನ್ನು ಮಹಾನ್ ಸ್ತ್ರೀಯರಲ್ಲಿ ಒಬ್ಬಳನಾಗಿ ಮಾಡಿತ್ತು. ಗಾಂಧಾರಿಯ ಸಹೋದರ ಶಕುನಿ ಮಹಾಭಾರತದಲ್ಲಿ ಪ್ರಮುಖ ಪಾತ್ರವಹಿಸಿದ್ದನು. ತನ್ನ ಸಹೋದರಿಯನ್ನು ಕುರುಡನಿಗೆ ಮದುವೆ ಮಾಡಿಕೊಟ್ಟ ಕಾರಣದಿಂದ ಶಕುನಿಗೆ ಕೌರವರ ಮೇಲೆ ಕೋಪವಿತ್ತು ಎಂದು ಕೆಲವು ಕಥೆಗಳಲ್ಲಿ ಹೇಳುತ್ತವೆ. ಅವನು ನಂತರ ದುರ್ಯೋಧನನ ಮನಸ್ಸು ಕೆಡಿಸಿ ಪಾಂಡವರ ವಿರುದ್ಧ ದ್ವೇಷ ತುಂಬಿದ್ದನು. ಈ ಶಕುನಿಯ ಕುತಂತ್ರಗಳು ನಂತರ ಮಹಾಭಾರತ ಯುದ್ಧಕ್ಕೆ ಕಾರಣವಾದವು. ಗಾಂಧಾರಿಯ 100 ಮಕ್ಕಳ ಜನನ. ಗಾಂಧಾರಿಗೆ ಬಹುಕಾಲ ಗರ್ಭವಿತ್ತು. ಅದೇ ಸಮಯದಲ್ಲಿ ಕುಂತಿದೇವಿ ಯುಧಿಷ್ಠಿರನಿಗೆ ಜನ್ಮ ನೀಡಿದಳು. ಇದರಿಂದ ಗಾಂಧಾರಿ ದುಃಖಗೊಂಡಳು. ಕೋಪದಿಂದ ತನ್ನ ಹೊಟ್ಟೆಯನ್ನು ಹೊಡೆದಾಗ ಮಾಂಸದ ದೊಡ್ಡ ಗಂಟು ಹೊರಬಂದಿತ್ತು. ಅದೇ ಸಮಯದಲ್ಲಿ ಮಹರ್ಷಿ ವ್ಯಾಸರು ಅಲ್ಲಿಗೆ ಬಂದರು. ಅವರು ಆ ಮಾಂಸದ ಗಡ್ಡೆಯನ್ನು 100 ಭಾಗಗಳಾಗಿ ಮಾಡಿ ಅದನ್ನು ತುಪ್ಪ ತುಂಬಿದ ಪಾತ್ರೆಗಳಲ್ಲಿ ಇಡಲು ಹೇಳಿದ್ದರು. ಕಾಲಕ್ರಮೇಣ ಅವುಗಳಿಂದ 100 ಪುತ್ರರು ಮತ್ತು 1 ಪುತ್ರಿ ಜನಿಸಿದ್ದಳು. ಮೊದಲು ಮಗನಾಗಿ ದುರ್ಯೋಧನ ಜನಿಸಿದ್ದನು. ಅವನ ಜನನ ಸಮಯದಲ್ಲಿ ಕೆಟ್ಟ ಸೂಚನೆಗಳು ಕಾಣಿಸಿಕೊಂಡವು. ಪಂಡಿತರು ಈ ಮಗನಿಂದ ಕುಲಕ್ಕೆ ಅಪಾಯ ಎಂದು ಹೇಳಿದ್ದರು. ಆದರೆ ತಾಯಿಯಾದ ಗಾಂಧಾರಿ ಮಗನನ್ನು ತ್ಯಜಿಸಲಿಲ್ಲ. ಇದೇ ಅವಳ ದೊಡ್ಡ
ದುರ್ಬಲತೆ ಆಯಿತು. ಮುಂದೆ ಮಕ್ಕಳು ದೊಡ್ಡವರಾದರು. ಗಾಂಧಾರಿ ಧರ್ಮನಿಷ್ಠೆಯ ಮಹಿಳೆ. ಅವಳು ಯಾವಾಗಲೂ ತನ್ನ ಮಕ್ಕಳಿಗೆ ಒಳ್ಳೆಯ ಮಾರ್ಗ ಹೇಳುತ್ತಿದ್ದಳು. ಆದರೆ ದುರ್ಯೋಧನ ಅವಳ ಮಾತಿಗೆ ಲಕ್ಷ್ಯ ಕೊಡುತ್ತಿದ್ದಿಲ್ಲ. ಪಾಂಡವರ ಜೊತೆ ಶಾಂತಿಯಿಂದ ಬಾಳು ಎಂದು ಹಲವಾರು ಬಾರಿ ಉಪದೇಶ ಮಾಡಿದ್ದಳು. ಆದರೆ ದುರ್ಯೋಧನನು ಶಕುನಿಯ ಮಾತು ಕೇಳಿ ಅಹಂಕಾರದಿಂದ ತುಂಬಿದ್ದನು. ಗಾಂಧಾರಿಯ ಮಾತುಗಳನ್ನು ಅವನು ಕಡೆಗಣಿಸಿದ್ದನು. ಶಕುನಿಯ ಕುತಂತ್ರದಿಂದ ಪಾಂಡವರನ್ನು ಜೂಜಾಟಕ್ಕೆ ಕರೆಯಲಾಯಿತು. ಅಲ್ಲಿ ದ್ರೌಪದಿ ದೇವಿಯ ಸಭೆಯಲ್ಲಿ ಅವಮಾನ ಮಾಡಲಾಯಿತು. ಆ ಘಟನೆ ಕೇಳಿದಾಗ ಗಾಂಧಾರಿ ತುಂಬ ಕೋಪಗೊಂಡಳು. ಅವಳು ಧೃತರಾಷ್ಟ್ರನಿಗೆ ಇದು ಅಧರ್ಮ ಎಂದು ಎಚ್ಚರಿಸಿದ್ದಳು. ಅವಳ ಒತ್ತಾಯದಿಂದ ಧೃತರಾಷ್ಟ್ರನು ಪಾಂಡವರಿಗೆ ಸ್ವಾತಂತ್ರ್ಯ ಮತ್ತು ರಾಜ್ಯವನ್ನು ಹಿಂದಿರುಗಿಸಿದ್ದನು. ಆದರೆ ದುರ್ಯೋಧನ ಮತ್ತೆ ಯುದ್ಧದ ದಾರಿಗೆ ಹೋದನು. ಶ್ರೀಕೃಷ್ಣನು ಮಹಾಭಾರತದಲ್ಲಿ ಶಾಂತಿಯ ಸಂದೇಶವಾಹಕನಾಗಿ ಬಂದಾಗ ಗಾಂಧಾರಿ ಅವನನ್ನು ಗೌರವದಿಂದ ಸ್ವಾಗತಿಸಿದ್ದಳು. ಅವಳು ಯುದ್ಧ ತಪ್ಪಿಸಲು ಪ್ರಯತ್ನಿಸಿದ್ದಳು. ಆದರೆ ದುರ್ಯೋಧನನು ಕೃಷ್ಣನ ಮಾತನ್ನು ಕೇಳಲಿಲ್ಲ. ಇದರಿಂದ ಮಹಾಭಾರತ ಯುದ್ಧ ಅನಿವಾರ್ಯವಾಯಿತು. ದುರ್ಯೋಧನನಿಗೆ ಶಕ್ತಿಯನ್ನು ನೀಡಿದ ಘಟನೆ ಇದು ಮಹಾಭಾರತದಲ್ಲಿ ಅತ್ಯಂತ ಮುಖ್ಯ ಘಟನೆಯಾಗಿದೆ. ಯುದ್ಧದ ಕೊನೆಯ ದಿನಗಳಲ್ಲಿ ಗಾಂಧಾರಿ ತನ್ನ ಮಗ ದುರ್ಯೋಧನನನ್ನು ಉಳಿಸಲು ಒಂದು ಪ್ರಯತ್ನ ಮಾಡಿದ್ದಳು. ತಾನು ವರ್ಷಗಳ ಕಾಲ ಕಣ್ಣು ಕಟ್ಟಿಕೊಂಡಿದ್ದರಿಂದ ಅವಳ ಕಣ್ಣುಗಳಲ್ಲಿ ಅಪಾರ ತಪಸ್ಸಿನ ಶಕ್ತಿ ಸಂಗ್ರಹವಾಗಿತ್ತು. ಅವಳು ದುರ್ಯೋಧನನಿಗೆ ಬಟ್ಟೆ ಇಲ್ಲದೆ ನನ್ನ ಮುಂದೆ ಬಾ ಎಂದು ಹೇಳಿದ್ದಳು. ಅವಳ ದೃಷ್ಟಿ ಬಿಳಿತದಂತೆ ಅವನ ದೇಹ ವಜ್ರದಂತೆ ಬಲವಾಗುತ್ತಿತ್ತು. ಆದರೆ ಮಧ್ಯದಲ್ಲಿ ಕೃಷ್ಣನು ದುರ್ಯೋಧನನಿಗೆ ಒಂದು ಬಟ್ಟೆ ಧರಿಸು ಎಂದು ಸಲಹೆ ನೀಡಿದ್ದನು. ಯಾರಾದರೂ ತನ್ನ ತಾಯಿಯ ಮುಂದೆ ಬರೆಬತ್ತಲೇ ಹೋಗುತ್ತಾರೆ ಎಂದು ಶ್ರೀಕೃಷ್ಣನು ದುರ್ಯೋಧನನಿಗೆ ಸಲಹೆ ನೀಡಿದ್ದನು. ಅವನ ಸಲಹೆಯಂತೆ ದುರ್ಯೋಧನ ಒಂದು ಬಟ್ಟೆಯನ್ನು ಧರಿಸಿ ಗಾಂಧಾರಿಯ ಮುಂದೆ ಹೋಗುತ್ತಾನೆ. ದುರ್ಯೋಧನನ ತೊಡೆಭಾಗ ಮಾತ್ರ ದುರ್ಬಲವಾಗಿಯೇ ಉಳಿಯಿತು. ನಂತರ ಭೀಮನು ಅದೇ ಭಾಗಕ್ಕೆ ಗದೆಯಿಂದ ಹೊಡೆದು ದುರ್ಯೋಧನನನ್ನು ಸೋಲಿಸಿದನು. ಮಹಾಭಾರತ ಯುದ್ಧ ನಂತರ ಗಾಂಧಾರಿ ತನ್ನ 100 ಮಕ್ಕಳ ಶವಗಳನ್ನು ನೋಡಿ ಅತ್ತಳು. ತಾಯಿಯ ಹೃದಯ ಸಂಪೂರ್ಣ ಒಡೆದು ಹೋಯಿತು. ಅವಳು ಕೃಷ್ಣನ ಕಡೆಗೆ ನೋಡಿ ಹೇಳಿದಳು, ನೀನು ಈ ಯುದ್ಧವನ್ನು ತಡೆಯಬಹುದಾಗಿತ್ತು, ಆದರೆ ತಡೆಯಲಿಲ್ಲ. ಕೋಪದಲ್ಲಿ ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡಿದಳು. ನಿನ್ನ ಯಾದವ ವಂಶವು ನಾಶವಾಗುವುದು ಎಂಬ ಶಾಪ ಹಾಕಿದ್ದಳು. ನಂತರ ಅವಳ ಶಾಪದ ಕಾರಣ ಯಾದವ ವಂಶವು ನಾಶವಾಯಿತು ಎಂದು ಮಹಾಭಾರತ ಹೇಳುತ್ತದೆ. ಗಾಂಧಾರಿಯ ಕೊನೆಯ ದಿನಗಳು. ಯುದ್ಧದ ನಂತರ ಗಾಂಧಾರಿ, ಧೃತರಾಷ್ಟ್ರ ಮತ್ತು ಕುಂತಿ ಅರಣ್ಯಕ್ಕೆ ತೆರಳಿದರು. ಅವರು ತಪಸ್ಸಿನಲ್ಲಿ ಜೀವನ ಕಳೆಯತೊಡಗಿದ್ದರು. ಒಂದು ದಿನ ಕಾಡಿನಲ್ಲಿ ಬೆಂಕಿ ಕಾಣಿಸಿಕೊಂಡಿತ್ತು. ಅವರು ಅದರಿಂದ ತಪ್ಪಿಸಿಕೊಳ್ಳಲಿಲ್ಲ. ಅದೇ ಬೆಂಕಿಯಲ್ಲಿ ಗಾಂಧಾರಿ ತನ್ನ ಜೀವವನ್ನು ಅಂತ್ಯಗೊಳಿಸಿದಳು. ಗಾಂಧಾರಿ ಮಹಾಭಾರತದ ಅತ್ಯಂತ ದುಃಖಭರಿತ ಪಾತ್ರಗಳಲ್ಲಿ ಒಬ್ಬಳಾಗಿದ್ದಳು. ಅವಳು ಒಳ್ಳೆಯ ತಾಯಿ, ಪತ್ನಿ ಮತ್ತು ಧರ್ಮನಿಷ್ಠೆ ಮಹಿಳೆ. ಆದರೆ ಮಕ್ಕಳ ಮೇಲಿನ ಅತಿಯಾದ ಪ್ರೀತಿ ಮತ್ತು
ದುರ್ಯೋಧನನ ತಪ್ಪುಗಳನ್ನು ಕಟ್ಟುನಿಟ್ಟಾಗಿ ತಡೆಯದಿರುವುದು ಕೊನೆಯಲ್ಲಿ ಕೌರವರ ನಾಶಕ್ಕೆ ಕಾರಣವಾಯಿತು. ಆದರೂ ಅವಳ ತ್ಯಾಗ, ಸಹನೆ ಮತ್ತು ಪತಿಯ ಮೇಲಿನ ಭಕ್ತಿ ಇಂದಿಗೂ ಮಹಾಭಾರತ ಸ್ತ್ರೀಯರಲ್ಲಿ ಆದರ್ಶವಾಗಿ ಉಳಿದಿದ್ದಾಳೆ ಹಾಗೂ ಭಾರತೀಯ ಸಂಸ್ಕೃತಿಯಲ್ಲಿ ಗಾಂಧಾರಿ ಆದರ್ಶ ಮಹಿಳೆಯಾಗಿ ಕಾಣಿಸುತ್ತಾಳೆ. ಇದೇ ಮಹಾಭಾರತದ ಗಾಂಧಾರಿಯ ಸಂಪೂರ್ಣ ಕಥೆ. ಧನ್ಯವಾದ. ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.